ಫೋಕ್ಸ್ ನಮಸ್ಕಾರ. ನಾನು ಇಲ್ಲಿ BTM ಅಲ್ಲಿ ಇದ್ದೀನಿ. ಆಬ್ಸಲ್ಯೂಟ್ ಬಾರ್ಬಿಕ್ಯೂ ಅಂತ ರೆಸ್ಟೋರೆಂಟ್ ಬಂದಿದ್ದೀನಿ. ಸೊ ನಾರ್ಮಲ್ ಆಗಿ ಹೇಗೆ ಫಂಕ್ಷನ್ ಆಗ್ತಾ ಇತ್ತು ಅಂದ್ರೆ ಫುಲ್ ಬುಫೆ ಎಲ್ಲ ಇಟ್ಬಿಟ್ಟು ಆ ಕಡೆ. ಸೊ ನಾವು ಹೋಗ್ಬಿಟ್ಟು ಏನ್ ಬೇಕು ಅದು ಚೂಸ್ ಮಾಡಿ ತಗೋಬಹುದಾಗಿತ್ತು. ನಾವೇನ್ ಬೇಕು ಅದು ಚೂಸ್ ಮಾಡಿ ತಗೋಬಹುದಾಗಿತ್ತು. ಬಟ್ ಈಗ ಸ್ವಲ್ಪ ಕೊರೋನಾ ಟೈಮಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಟ್ರೇಟ್ ಫ್ರಮ್ ಕಿಚನ್ ಇಂದ ತಗೊಂಡ್ಬಂದು ನಮ್ಮ ಟೇಬಲ್ ಮೇಲೆ ಇಡ್ತಾರೆ. ನಮ್ಗೆ ಏನ್ ಬೇಕೋ ಅದು ಹೇಳಿದ್ರೆ ಅವ್ರು ಮಾಡ್ಬಿಟ್ಟು ತಗೊಂಡ್ಬಂದು ಕೊಡ್ತಾರೆ. ಏನಕ್ಕಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಬೇಕಂತ. ಅಲ್ಲಿ ಬುಫೆ ಅಂದ್ರೆ ಆಲ್ಮೋಸ್ಟ್ ಒಂದು 5-6 ಜನ ಗ್ಯಾದರ್ ಮಾಡ್ಬಿಡ್ತಾರೆ. ಸೊ ಫಸ್ಟ್ ನಾವು ಹೊರಗಡೆ ಬಂದಾಗ ನೀವು ನೋಡಿದ್ರಲ್ಲ, ಫಸ್ಟ್ ಕಾಲ್ನ ಶೂಸ್ನೆಲ್ಲ ಸ್ಯಾನಿಟೈಸ್ ಮಾಡಬೇಕು. ಡಿಸ್ಇನ್ಫೆಕ್ಟೆಂಟ್ ಹಾಕಿದ್ದಾರೆ. ಸೊ ನಮ್ಮ ಶೂಸ್ ಅಲ್ಲಿ ಸೋಕ್ ಆಗುತ್ತೆ. ಸೊ ಏನೇ ನಾವು ಹೊರಗಡೆಯಿಂದ ಡರ್ಟ್ ವೈರಸ್ ಏನೋ ಕೀಟಾನ ತಗೊಂಡು ಬಂದಿದ್ರು ಅಲ್ಲಿ ಸ್ಯಾನಿಟೈಸ್ ಆಗುತ್ತೆ ಫಸ್ಟ್. ಅದಾದ್ಮೇಲೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ತಾರೆ, ಆಮೇಲೆ ಬರ್ಬೇಕು. ಅದಕ್ಕಿಂತ ಮುಂಚೆ ಏನಂದ್ರೆ ಟೆಂಪರೇಚರ್ ಚೆಕ್ ಮಾಡ್ತಾರೆ. So, what are the timings of your restaurant? It's morning 11:30 we are opening our restaurant till 4:30 and evening 6 o'clock to 9 o'clock. 9 o'clock. Perfect. And all the days of week you are open? Yes. What makes unique about Absolute Barbecue? About our bush grill item which we are providing, we are giving some exotic meat like emu, rabbit, quail, shark meat. These are our specialty. We are providing the barbecues and all, 6 types of barbecues, mutton, chicken, fish, prawns, and apart from that we are giving that exotic meat. That is our specialty. We are giving all the, we are allowing staff to work with the mask, that is a compulsory, and mask, gloves, and we are giving them face shield, and we are measuring the temperature every time. And every within half an hour we have a ring bell to realize staff that this is the time to sanitize every half an hour. They are doing the sanitization and the hand cleaning every time, and we are giving all the precaution to keep them safe. Okay. पनीर नहीं चाहिए. जो पाइनएप्पल ಅದ್ಯಾರೋ ಹೇಳಿದಾರಲ್ಲ, ಸ್ಟಾರ್ಟ್ ಮಾಡಿದ್ರೆ ವೆಜ್ ಇಂದನೇ ಸ್ಟಾರ್ಟ್ ಮಾಡ್ಬೇಕಂತ. ಇದು ಬಂದ್ಬಿಟ್ಟು ಮಿಕ್ಸ್. ಇದು ಕಾರ್ನ್ ಇದೆ, ಇದರಲ್ಲಿ ಒಂಚೂರು ಪೈನಾಪಲ್ ಇದೆ, ಒಂಚೂರು ಗೋವಾ ಇದೆ. ಸೊ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ವಾಟ್ ಯು ಕ್ಯಾನ್ ಸಿ ಹಿಯರ್. ಇನ್ನೊಂದು ಬಂದ್ಬಿಟ್ಟು ಮಶ್ರೂಮ್ ಕೊಟ್ಟಿದ್ದಾರೆ, ತಂದೂರಿ ಮಶ್ರೂಮ್. ಪೆರಿ ಪೆರಿ ಪ್ರಾನ್ಸ್. ಓಕೆ. ಬಾರ್ಬಿಕ್ಯೂ ಚಿಕನ್ ಟಿಕ್ಕಾ. Chicken tikka. Okay. Tiger onion fish. This is fish. Yes, sir. Choya medium spicy. So more spicy, less spicy.
ಫಿಶ್ ಕೊಟ್ಟಿದ್ದಾರೆ. ಜಸ್ಟ್ ಗೋಯಿಂಗ್ ಟು ಟ್ರೈ ನಾವು. ಗಿಡ ಸೈಡ್ ಕೈಯಲ್ಲೇ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮೀಡಿಯಂ ಸ್ಪೈಸ್ ಹಾಕಿದ್ದಾರೆ. ತುಂಬಾನೇ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದಾರೆ. ಸ್ಮೋಕಿ ಫ್ಲೇವರ್ ತುಂಬಾನೇ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದೆ. ನೀವು ನೋಡ್ಬೋದು ತುಂಬಾನೇ ಸಗದಾಗಿದೆ. ಬಾಯಿ ನೀರು ಬರ್ತಾ ಇರ್ಬೋದು, ಬಟ್ ದಟ್ಸ್ ಹೌ ಇಟ್ ಇಸ್. ಸೀರಿಯಸ್ ನೈಸ್. ಇದರಲ್ಲಿ ಇವರು ಪೆರಿ ಪೆರಿ ಪ್ರಾನ್ಸ್ ಕೊಟ್ಟಿದ್ದಾರೆ, ವಿಚ್ ಇಸ್ ಅಮೇಜಿಂಗ್. ಆ್ಯಂಡ್ ಚಿಕನ್ ಟಿಕ್ಕಾನು ಕೊಟ್ಟಿದ್ದಾರೆ. ತುಂಬ ಗಿವ್ ಅ ಟ್ರೈ. ನೋಡಿ ಪ್ರಾನ್ಸ್ ತುಂಬಾನೇ ಸಖತ್ತಾಗಿ ರೋಸ್ಟ್ ಆಗಿದೆ, ವಿಚ್ ಇಸ್ ಅಗೇನ್ ತುಂಬಾನೇ ಚೆನ್ನಾಗಿರುತ್ತೆ. ಆ ಕ್ರಂಚು, ಆ ರೋಸ್ಟು, feel like keep eating this. potato. Sorry? American cheese potato. Sir, एक पीस डालिए सर. ಹೊರಗಡೆ ಅಷ್ಟೇ ಕ್ರಂಚಿ ಇದೆ, ಹೊರಗಡೆ ಸಾಫ್ಟ್, ಮೇಲೆ ಒಂಥರ ಚೀಸಿ ಏನೋ ಸಾಸ್ ಹಾಕಿದ್ದಾರೆ, ಸಮ್ ಆನಿಯನ್ಸ್ ಇಟ್ಟಿದ್ದಾರೆ. ಇಟ್ಸ್ ನೈಸ್. Then I'll do kebab. ಸೊ ದಿಸ್ ಇಸ್ ವೆಜ್ ಕಬಾಬ್ ವಿಚ್ ಐಮ್ ಗೋನಾ ಟ್ರೈ. ಚಿಕನ್ ಟ್ರೈ ಮಾಡೋಣ. ಕೆಳಗಡೆ ತುಂಬಾನೇ ರೋಸ್ಟ್ ಆಗ್ತಾ ಇರ್ತದೆ, ಅದನ್ನ ಟ್ರೈ ಮಾಡೋಣ. ಚಿಕನ್ ತುಂಬಾನೇ ಟೆಂಡರ್ ಆಗಿದೆ, ಒಂಥರ ಮಸಾಲ ಡಿಫ್ರೆಂಟ್ ಆಗಿದೆ. ಇದು ನೋಡಿ, ಇದು ರೆಡ್ಡು ಇಲ್ಲ, ಗ್ರೀನು ಇಲ್ಲ, ಸಮ್ ವಾಟ್ ವೈಟ್ ಮಸಾಲ ಥರ ಹಾಕಿದ್ದಾರೆ. ಐ ಆಮ್ ನಾಟ್ ಶೂರ್ ವಾಟ್ ಮಸಾಲಾಸ್ ಇಸ್ ದಟ್, ಬಟ್ ಐ ಕ್ಯಾನ್ ಟೇಸ್ಟ್. ಜಿಂಜರ್ ಇದೆ, ಒಂಚೂರು ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಒಂಥರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಟರ್ ಎಲ್ಲ ತುಂಬಾನೇ ಬಿಸಿ ಇದೆ ಮಶ್ರೂಮ್. ಅದು ಯೂಶಲಿ ನಾವು ವೆಜ್ಜಿಗೆ ಅಷ್ಟು ದೊಡ್ಡ ಫ್ಯಾನ್ ಇಲ್ಲ, ಏನಾದ್ರು ನಾನ್ ವೆಜ್. ಬಟ್ ಇದನ್ನು ಚೆನ್ನಾಗಿದೆ, ಒಂಥರ ರೋಸ್ಟ್ ಆಗಿ ಒಂದು ರೆಡ್ ಮಸಾಲ ಕೊಟ್ಟಿದ್ದಾರೆ. ನಂದು ಫೇವ್ರೇಟ್ ಯಾವುದಂದ್ರೆ ಪೈನಾಪಲ್. ಪೈನಾಪಲ್ ಇಸ್ ಡ್ಯಾಮ್ ಫೇವ್ರೇಟ್ ನಂದು. ಒಂಚೂರು ಸ್ಪೈಸಿ ಇದ್ರೆ ಮಾತ್ರ ತುಂಬಾನೇ ಸಖತ್ತಾಗಿರುತ್ತೆ. ಸ್ವೀಟ್ ಇರುತ್ತೆ, ಖಾರ ಇರುತ್ತೆ, ಒಂಥರ ಮಜಾನೇ ಬೇರೆ ಇರುತ್ತೆ. ಅಮೇಝಿಂಗ್, ಬೇರೆ ಲೆವೆಲ್ ಇದೆ. ಜಸ್ಟ್ ನೋಡಿ ಹೇಗೆ ರೋಸ್ಟ್ ಆಗಿದೆ, ಹೇಗೆ ಮಸಾಲ ಎಲ್ಲ ಸೋಕ್ ಆಗಿದೆ ಅದರಲ್ಲಿ. ಗ್ರೀನ್ ಚಿಲ್ಲಿ ಟೇಸ್ಟ್ ಬರ್ತದೆ, ಮಿಂಟ್ ಟೇಸ್ಟ್ ಬರ್ತದೆ, ಲೈಮ್ ಟೇಸ್ಟ್ ಬರ್ತದೆ. ಒಂಥರ ಯುನೀಕ್ ಆಗಿ ಮಾಡಿದ್ದಾರೆ ಇದು. ಏನು ಸ್ಪೆಷಾಲಿಟಿ ಅಂದ್ರೆ ಅಷ್ಟು ಚೆನ್ನಾಗಿ ಕುಕ್ ಆಗಿಲ್ಲ ಅಂತಿಲ್ಲ, ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ದಟ್ಸ್ ಒನ್ ಆಫ್ ದ ಬೆಸ್ಟ್. ಮಟನ್ ಚಿಕ್ಕವನ್ನು ಇವ್ರ ಸ್ಟೈಲಲ್ಲಿ ಕೊಟ್ಟಿದ್ದಾರೆ ಪಾನಿಪುರಿ. ತುಂಬಾನೇ ಕ್ಯೂಟ್ ಆಗಿ ಇಟ್ಟಿದ್ದಾರೆ ಪ್ಲೇಟ್. ಇದು ಪಾನಿಪುರಿದು ಪೂರಿನೂ ತುಂಬ ಚೆನ್ನಾಗಿದೆ. ಟ್ರೈ ಮಾಡೋಣ ಪೂರಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಲೆಟ್ಸ್ ಗಿವ್ ಅ ಟ್ರೈ ವಿತ್ ಪೂರಿ. ಪೂರೀಸ್ ಆರ್ ಡ್ಯಾಮ್ ಕ್ರಂಚಿ. ಇನ್ಸೈಡ್ ಸ್ಟಫ್ ಮಸಾಲ ತುಂಬಾನೇ ಚೆನ್ನಾಗಿದೆ, ಒಂಥರ ಟ್ಯಾಂಗಿ. ಸೇಮ್ ಆ ಠೇಲೆ ಮೇಲೆ ಹೇಗೆ ಸಿಗುತ್ತೆ ಪಾನಿಪುರಿ ಆ ಥರನೇ ಫ್ಲೇವರ್ ಇದೆ. ये हमारा मेन किचन, मतलब खाना यहाँ पे प्रिपेयर होता है. यहाँ पे तैयार होता है खाना आपका? हाँ, वहाँ पे जैसे गेस्ट का ऑर्डर आता है, हाँ हाँ. वहाँ पे बना के देते हैं. For that,
ಸೊ ನಾನಿಲ್ಲಿ ಕಿಚನಲ್ಲಿ ಇದ್ದೀನಿ, ನನಗೆ ಶೂಟ್ ಮಾಡಕ್ಕೆ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟಾಗಿದೆ ಕಿಚನ್ ಎಲ್ಲ. ಸೊ ಇದು ಬಂದು ಬಾರ್ಬಿಕ್ಯೂ ಮಾಡ್ತಾ ಇದ್ದಾರೆ ಅವರು. ಫಿಶ್, ಪ್ರಾನ್ಸ್ ಇದೆಲ್ಲ ಮಾಡ್ತಾ ಇದ್ದಾರೆ. ಒಂದು ಹೆಡ್ ಕ್ಯಾಪ್ ಕೊಟ್ಟಿದ್ದಾರೆ, ವಿಚ್ ರಿಯಲಿ ಶೋಸ್ ಒಂಥರ ಕ್ಲೀನ್ನೆಸ್ ಇವರು ಮೇಂಟೈನ್ ಮಾಡಬೇಕಂತ. ತುಂಬಾ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ನಾವು ಹೇಳಿದೆ ಚೂರು ಸ್ಪೈಸಿ ಮಾಡ್ಕೊಡಿ ನನಗೆ ಮಟನ್ ಚಿಕನ್ ಕಸ್ಟಮೈಸ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ಸಗದಾಗಿದೆ. ದಿಸ್ ಇಸ್ ರಾಬಿಟ್. ಓಕೆ, emu, quail. ಓಕೆ, ಓಕೆ. ಸೊ ನಾನೀಗ 3 ಟೈಪ್ ಆಫ್ ಐಟಮ್ಸ್ ಆರ್ಡರ್ ಮಾಡಿದ್ದೀನಿ. ಒಂದು ಬಂದ್ಬಿಟ್ಟು ಕ್ವೇಲ್ ಇದೆ, ಈಮು ಇದೆ ಆ್ಯಂಡ್ ರ್ಯಾಬಿಟ್ ಇದೆ. ಇದನ್ನ ಅವರು ಸೆಮಿ ಫ್ರೈ ಮಾಡಿದ್ದಾರೆ ವಿತ್ ಲಾಟ್ ಆಫ್ ಮಸಾಲಾಸ್, ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು. ಪ್ರೆಸೆಂಟೇಷನ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಐ ಲೈಕ್ ದ ಪ್ಲೇಸ್ ವಾಟ್ ದೇ ಹ್ಯಾವ್ ರೆಪ್ರೆಸೆಂಟೆಡ್ ಹಿಯರ್. Garnish with coriander ಮಾಡಿದ್ದಾರೆ, mint, all these things. So we're gonna give a try and see what is really good about this meat. Quail is a small bird. It's like ಗೌಚಲಕ್ಕಿ ಅಂತ ಹೇಳೋದು ನಾವು. ಚಿಕ್ಕ ಮೂಳೆಗಳೆಲ್ಲ ಕಾಣಿಸುತ್ತೆ ನೋಡಿ. ಇದು a small bird. we'll give a try with emu. ಇಮುನು ಗೊತ್ತಿರಬೇಕು ನಿಮಗೆ, ಒಂದು ಬರ್ಡ್ ಅದನ್ನು. ಇಲ್ಲಿ ನೋಡಿ ತುಂಬಾ ರಫ್ ಅಂಡ್ ಟಫ್ ಆಗಿರುತ್ತೆ ಇದು. ಇದರ ಹಾಟ್ ಆಗಿದೆ ಚೂಗಿ ಮಾಡಕ್ಕೆ. ಇದು ರ್ಯಾಬಿಟ್ ತುಂಬ ಚಿಕ್ಕ ಪೀಸಸ್ ಮಾಡಿದ್ದಾರೆ ಅವರು. ಮೂರಕ್ಕೂ ಏನು ಅಷ್ಟು ಡಿಫ್ರೆನ್ಸ್ ಇಲ್ಲ, ಸೇಮ್ ಮಸಾಲಾನೇ ಹಾಕಿದ್ದಾರೆ. ಬಟ್ ಮೀಟ್ ವೈಸ್ ಇಸ್ ಡಿಫ್ರೆಂಟ್. ಕ್ವೇಲ್ ಇಸ್ ವೆರಿ ಸಾಫ್ಟ್, ಇಮು ಇಸ್ ವೆರಿ ಹಾರ್ಡ್. ಈ ರ್ಯಾಬಿಟ್ಟು ತುಂಬಾ ಟೇಸ್ಟಿ ಇದೆ. ಚಿಕನ್ ಬಿರಿಯಾನಿ, garlic naan, mutton gravy, fish fry. There is one unique feature ಇಲ್ಲಿ ಏನಂದ್ರೆ they have introduced a digital menu. ರಿಜಿಸ್ಟರ್ ಮಾಡ್ತಿರಲ್ಲ ಅಲ್ಲಿ, when you register they take your contact number. ಅದರಿಂದ ಒಂದು OTP ಬರುತ್ತೆ. ನೀವು ಬರೀ ಅದನ್ನ ವೆರಿಫೈ ಪ್ರೆಸ್ ಮಾಡಿದ್ರೆ ಸಾಕು ಈ ಮೆನು ಬರುತ್ತೆ. ಬೆವರೇಜಸ್ ಬೇಕಂದ್ರೆ ಬೆವರೇಜಸ್ ಬರುತ್ತೆ. ಶೋನ್ ಇಲ್ಲಿ ನೋಡಿ. Come back. You got wish grill, whatever you want you can wish, something which is very unique. So ಡಿಜಿಟಲ್ ಆಗಿ ನೀವು ನಿಮ್ಮ ಮೆನುನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಕೊರೋನಾ ಟೈಮ್ ನಾವು ಹೋಗ್ಬಿಟ್ಟು ಏನು ಬುಫೆ ಥರ ಇಲ್ಲ, ನಾವು ಬಂದ್ಬಿಟ್ಟು ಆರ್ಡರ್ ಮಾಡಿದ್ರೆ ಇಲ್ಲೇ ತೊಗೊಂಡ್ಬಂದು ಕೊಡ್ತಾರೆ ಆ ಮೆನು ಪ್ರಕಾರ. ಆನ್ಲೈನಲ್ಲಿ ಡಿಜಿಟಲ್ ಹೇಗೆ ಬುಕ್ ಮಾಡಿದ್ರೆ ಹಾಗೆ ಬುಕ್ ಮಾಡಿದ್ರೆ ಅವರೇ ತೊಗೊಂಡ್ಬಂದು ಕೊಡ್ತಾರೆ. ಸೊ ಏನು ಆರ್ಡರ್ ಮಾಡಿದೆ, ಫಿಶ್ ಗ್ರೇವಿ ಆರ್ಡರ್ ಮಾಡಿದ್ದೀನಿ. ಆ್ಯಸ್ ಯು ಕ್ಯಾನ್ ಸಿ ದೇ ಲಾಟ್ ಆಫ್ ಪೀಸಸ್ ಹಿಯರ್ ಫಿಶ್ದು. You can see this is fish gravy with 4 to 5 pieces of fish ಕೊಟ್ಟಿದ್ದಾರೆ. ಸಿಮಿಲರ್ಲಿ ಇಲ್ಲಿ ಬಂದ್ಬಿಟ್ಟು ಮಟನ್ ಗ್ರೇವಿ ಆರ್ಡರ್ ಮಾಡಿದ್ದೆ. ಲಾಟ್ ಆಫ್ ಮಟನ್ ಪೀಸಸ್ ಇದೆ ಇಲ್ಲಿ ನೋಡಿ, ಬಿಗ್ ಚಂಕ್ಸೇ ಕೊಟ್ಟಿದ್ದಾರೆ. ದಿಸ್ ಇಸ್ ಮಟನ್ ಗ್ರೇವಿ. ಇಲ್ಲಿ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ವಿಚ್ ವಾಸ್ ಅವೈಲಬಲ್. 1 or 2 ಪೀಸ್ ಆಫ್ ಚಿಕನ್ ಕೊಟ್ಟಿದ್ದಾರೆ. ಹೇಳು, ತುಂಬಾ ಚೆನ್ನಾಗಿ ಡ್ರೈಡ್ ಆನಿಯನ್ಸ್ ಎಲ್ಲ ಹಾಕಿದ್ದಾರೆ. ಒಂದು ಒಳ್ಳೆ ದೇಸಿ ಬಿರಿಯಾನಿ ಥರ ಮಾಡಿದ್ದಾರೆ. ಹಾಗೆ ರೈಸ್ ತಿಂದು ಫಸ್ಟ್ ನೋಡೋಣ. ಬಾಸ್ಮತಿ ರೈಸ್, ಡ್ರೈಡ್ ರೋಸ್ಟೆಡ್ ಆನಿಯನ್ಸ್, ಚೆನ್ನಾಗಿದೆ ಬಿರಿಯಾನಿ, ಚೆನ್ನಾಗಿದೆ. So I'm gonna try this garlic naan with the mutton gravy. So I'm gonna pour it here.
ಎರಡು ಟೈಪ್ ಆಫ್ ಗ್ರೇವಿ ತರುತ್ತೆ. ಒನ್ ಇಸ್ ಮಟನ್ ಗ್ರೇವಿ, ಅದರ್ ಒನ್ ಇಸ್ ಫಿಶ್ ಗ್ರೇವಿ. ಸೊ ಲೆಟ್ಸ್ ಸಿ ಹೌ ಇಟ್ ಟೇಸ್ಟ್ ವಿತ್ ದ ನಾನ್, ಗಾರ್ಲಿಕ್ ನಾನ್. ತುಂಬಾ ಅಮೇಝಿಂಗ್ ಆಗಿ ಮಾಡಿದ್ದಾರೆ ಮಟನ್ ಗ್ರೇವಿ. ಬಟ್ ವಾಟ್ ಐ ಫೀಲ್ ಇಸ್ ಟು ಮಚ್ ಆಫ್ ಲಿಟಲ್ ಬಿಟ್ ಆಯಿಲಿ ಇದೆ ಇದು. ಈಗ ನಾನು ಫಿಶ್ ಗ್ರೇವಿಯಲ್ಲಿ ಟ್ರೈ ಮಾಡ್ತೀನಿ. ಇದಕ್ಕೆಲ್ಲ ಬಾಸಾ ಫಿಶ್ ಟ್ರೈ ಮಾಡ್ತಾರೆ ಅವರು. ಸೊ ಫಿಶ್ ಒಂದು ಪೀಸ್ ಇಟ್ಕೊಂಡಿದ್ದೀನಿ ನಾನಲ್ಲಿ, ನೋಡೋಣ ಹೇಗಿದೆ ಅಂತ. ಅಮೇಝಿಂಗ್ ಸರ್. ಫಿಶ್ ಗ್ರೇವಿಯಲ್ಲಿ ಇನ್ನೂ ಸಾಗಲ್ಲ. ಇದು ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡಿರೋದು, ನಮ್ಮ ಮಂಗಳೂರು ಸ್ಟೈಲ್ ಇಲ್ಲ, ನಮ್ಮ ಸ್ಟೈಲ್ ಇಲ್ಲ ಇದು. ಗರಂ ಮಸಾಲ ಎಕ್ದಮ್ ಹೆವಿ ಆಗಿದೆ, ಸಾಗಲಾಗಿದೆ. ಒಂಥರ ತುಂಬ ಚೆನ್ನಾಗಿದೆ. ಫಿಶ್ ತುಂಬಾ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಇಷ್ಟೆಲ್ಲ ತಿಂದಾಯಿತು, ಬಟ್ ಡೆಸರ್ಟ್ ತಿಂದಿಲ್ಲ ಅಂದರೆ ಹೇಗೆ? ಅದಕ್ಕೋಸ್ಕರ ಒಂದು ಸೀರೀಸ್ ಆಫ್ ಡೆಸರ್ಟ್ಸಲ್ಲಿ ತರಿಸ್ಬಿಟ್ಟಿದ್ದೀನಿ. ಪೇಸ್ಟ್ರೀಸ್ ಇದು ಚಾಕ್ಲೇಟ್, ಸ್ಟ್ರಾಬೆರಿ, ವೆನಿಲಾ ಪೇಸ್ಟ್ರಿ. ಇದು ಫಿರ್ನಿ ಅಂತಾರೆ, ಸೂಜಿಯಲ್ಲಿ ಮಾಡ್ತಾರೆ ಇದು ಫಿರ್ನಿ. ಸೊ ಇದು ಪ್ಲಸ್ ವೆನಿಲಾ ಐಸ್ ಕ್ರೀಮ್, ಮ್ಯಾಂಗೋ, ಚಾಕ್ಲೇಟ್ ಐಸ್ ಕ್ರೀಮ್. ಇದು ಬಂದ್ಬಿಟ್ಟು ಪಾನ್ ಶಾಟ್ ಐಸ್ ಕ್ರೀಮ್ ಅಂತ, ಪಾನ್ ಫ್ಲೇವರ್ ಹಾಕ್ಬಿಟ್ಟು ಮಾಡ್ತಾರೆ. ಇದು ಜಾಮೂನ್ಸ್, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಜಾಮೂನ್ಸ್. ಸೊ ಎಲ್ಲ ಟ್ರೈ ಮಾಡೋಣ, ನೋಡೋಣ ಇದು ಹೇಗಿದೆ ಟೇಸ್ಟ್ ಅಂತ. ಲೆಟ್ಸ್ ಗಿವ್ ಅ ಟ್ರೈ ವಿತ್ ದಿಸ್ ವೆನಿಲಾ. I'm sorry, this is not vanilla, this is mango. ವೆನಿಲಾ ವೈಟಲ್ಲಿ ಇರುತ್ತೆ. ಸೊ ಇದು ಮ್ಯಾಂಗೋದು, ಅದ್ರ ಮೇಲೆ ಒಂಥರ ಪುದೀನ ಇಟ್ಟಿದ್ದಾರೆ. ಅದು ಒಂಥರ ಮಿಂಟಿ ಫ್ಲೇವರ್, ತುಂಬ ಚೆನ್ನಾಗಿದೆ. ಕೆಳಗಡೆ ಬೇಸ್ ಇದೆಯಲ್ಲ, ಆ್ಯಕ್ಚುಲಿ ಅದು ಪುಡಿಂಗ್, ಅದು ಕ್ಯಾರಮೆಲ್ ಪುಡಿಂಗಲ್ಲಿ ಮಾಡಿದ್ದಾರೆ. ಇಟ್ಸ್ ಅಮೇಝಿಂಗ್, ಐ ಲೈಕ್ ಇಟ್. Similarly, I'm going to give a try with the chocolate pastry also. More of chocolate flavor. ಚೆನ್ನಾಗಿದೆ, ನೈಸ್. ಸ್ಟ್ರಾಬೆರಿ ಟ್ರೈ ಮಾಡೋಣ, ಹೇಗಿದೆ ನೋಡೋಣ. ಸ್ಟ್ರಾಬೆರಿ ಸ್ಟ್ರಾಂಗ್ ಫ್ಲೇವರ್ ಆಫ್ ಸ್ಟ್ರಾಬೆರಿ ಇದೆ. ಕ್ರೀಮ್ ಇದೆ, ಮಧ್ಯ ಮಧ್ಯದಲ್ಲಿ ಕ್ರೀಮೆಲ್ಲ ಹಾಕಿದ್ದಾರೆ. ಐಸಿ ಕ್ರೀಮ್ ಥರ ಇದೆ. Let's try out the firni. Let me see how it tastes. So dry fruit ಎಲ್ಲ ಹಾಕಿದ್ದಾರೆ ಮೇಲೆ. ಹೇಳ್ದಂಗೆ ಸೂಜಿಯಲ್ಲಿ ಮಾಡಿದ್ದಾರೆ. ಇದನ್ನ ರೆಫ್ರಿಜರೇಟರ್ಲಿ ಇಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. It's time for me to eat our pawn shot ice cream. Let's give it a try with the pawn shot ice cream. ಮೇಲೆ ಏನೋ ಪೌಡರ್ ಹಾಕಿದ್ದಾರೆ, ಅದು ಏನಂತ ಗೊತ್ತಿಲ್ಲ, ನೋಡೇ ಬಿಡೋಣ. ಗೈಸ್, ಇದು ಒಂಥರ ಅಮೇಝಿಂಗ್ ಆಗಿದೆ. ತಿನ್ನೋವಾಗ ಸೇಮ್ ಪಾನ್ ತಿನ್ನೋ ಥರದೇ ಇದೆ ಫ್ಲೇವರ್. ಅದು ಇದು ಹೇಗೆ ಮಾಡಿದರೆ ಅಂತ ಮೇಕಿಂಗ್ ಒಂದು ವಿಡಿಯೋನೂ ಇದೆ, ಇದರಲ್ಲೇ ಇದೆ ನೋಡಿ. ಆಹಾ, ವೆನಿಲಾ ಫ್ಲೇವರ್ನ ಮಿಕ್ಸ್ ಮಾಡಿದ್ದಾರೆ ಪಾನ್ ಜೊತೆಲಿ. ಆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಏನು ಹೇಳೋದಿಲ್ಲ. ವೆನಿಲಾ ಮ್ಯಾಂಗೋ ಚಾಕ್ಲೇಟ್ ಐಸ್ ಕ್ರೀಮ್ ಇಸ್ ಜಸ್ಟ್ ಆಸ್ ನಾರ್ಮಲ್. I'm gonna go with ಜಾಮೂನ್ and see. ಒಂಥರ ವಾರ್ಮ್ ಇದೆ, ಜಾಮೂನ್ಸ್ ಎಲ್ಲ ಒಂಥರ ಬಿಸಿ ಬಿಸಿ ಇದೆ. ಬಿಸಿ ಬಿಸಿ ಜಾಮೂನ್ ತಿಂದ್ರೇ ಫನ್ ಅಂಡ್ ಮಜಾ. ಆ್ಯಕ್ಚುಲಿ ಚಿಕ್ಕ ಚಿಕ್ಕದಿದೆ, ಎಷ್ಟು ಬೇಕಾ ಸಫಿಷಿಯೆಂಟಾಗಿ ತೊಗೋಬೋದು, ಕೇಳ್ಬೋದು, ಇನ್ನೊಂದು ಸಲ ಕೇಳ್ಬೋದು. ದಿಸ್ ಅನ್ಲಿಮಿಟೆಡ್ ಬುಫೆ ಇದು, 749 ಪ್ಲಸ್ ಅಂತ. ವಿಚ್ ಇಸ್ ಅಮೇಝಿಂಗ್. ಸಾಕು, ಸಫಿಷಿಯೆಂಟ್ ಆಗಿರುತ್ತೆ ನಿಮಗೆ. ಸ್ಟಾರ್ಟರ್ಸಿಂದ ಹಿಡಿದು ಮೇನ್ ಕೋರ್ಸಿಂದ ಹಿಡಿದು ಬೆವರೇಜಿಂದ ಹಿಡಿದು ಡೆಸರ್ಟ್ಸ್ ಎಲ್ಲ ಬರುತ್ತೆ. 750 rupees. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಬಂದರೆ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಆ್ಯಂಡ್ ಈ ಥರ ನಿಮಗೆ ಮೋಸ್ಟ್ ಆಫ್ ದ ಎಕ್ಸ್ಕ್ಲೂಸಿವ್ ವೀಡಿಯೋಸ್ ತೊಗೊಂಡು ಬರೋಕ್ಕೋಸ್ಕರ ಟ್ರೈ ಮಾಡ್ತೀನಿ.
ಸ್ಪೆಷಲಿ ಕೋವಿಡ್-19 ತುಂಬಾ ರಿಸ್ಕ್ ಇದೆ. ಅದಕ್ಕೋಸ್ಕರ ಯಾವ ರೆಸ್ಟೋರೆಂಟ್ ಸೇಫ್ಟಿ ಮೆಜರ್ಸ್ ಎಲ್ಲ ತೊಗೊಳ್ತಾ ಇದ್ದಾರೋ, ಪ್ರಿಕಾಷನ್ಸ್ ಫಾಲೋ ಮಾಡಿದಾರೋ ಅಲ್ಲಿ ಮಾತ್ರ ಹೋಗ್ತಾ ಇರೋದು.